ಸಮಾಜ, ಹಳೆಯ ಸಮಾಜ ಹಾಗೂ ಬೇರೆ ಸಮಾಜ, ಮಾದರ ಸಮಾಜ ಮುಖಾಂತರವಾಗಿ ಇವತ್ತು ನಾವು ಮನವಿಯನ್ನು ನೀಡ್ತಾ ಇದ್ದೇವೆ. ಇದು ಮಾದಿಗರ ಸಮಾಜದ ಅಷ್ಟೇ ಅಲ್ಲ, ಇದರಲ್ಲಿ ಹಳೆಯ ಸಮಾಜ, ಬೇರೆ ಸಮಾಜ, ಅನೇಕ ಒಳ ಮೀಸಲಾತಿಯ ಎಲ್ಲ ಸಮಾಜದ ಪರವಾಗಿ ಇವತ್ತು ನಾವು ತಾಲೂಕಿನ ನಮ್ಮ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರ ಪರವಾಗಿ ನಾನು ತಾಲೂಕು ದಂಡಾಧಿಕಾರಿಗೆ ಮನವಿ ಅರ್ಪಿಸಿದೆ. ನಾನು ತಾಲೂಕು ದಂಡಾಧಿಕಾರಿಗಳು, ನಾನು ಜಿಲ್ಲಾಧಿಕಾರಿ ಮುಖಾಂತರ ನಾನು ಮುಖ್ಯಮಂತ್ರಿಯವರಿಗೆ ತಮ್ಮ ಮನವಿಯನ್ನು ಅರ್ಪಿಸಿ ನಮಗೆ ಆದಷ್ಟು ಬೇಗನೆ ಜಾರಿಗೆ ಮಾಡುವಂತಹ ಒಂದು ಮನವರಿಕೆ ಮಾಡಿಕೊಡಬೇಕು ಈ ಮೂಲಕ ತಿಳಿಸುತ್ತಾ ನಾನು ತಹಸೀಲ್ದಾರ್ ಅವರಿಗೆ ವಿನಂತಿಸಿಕೊಳ್ತೇನೆ. ಹುಕ್ಕೇರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಹುಕ್ಕೇರಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯು ಹುಕ್ಕೇರಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿತ್ತು. ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಹಲಿಗೆ ಬಾರಿಸುವ ಮೂಲಕ ಮೆರವಣಿಗೆ ನಡೆಸುತ್ತಾ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮಂಜುಳಾ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು. ಮಾದಿಗ ಮುಖಂಡರಾದ ಮಹೇಶ್ ಹಟ್ಟಿವಳಿ ಮಾತನಾಡಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಂಬ ಸಂವಿಧಾನದ ಆಶಯ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಎತ್ತಿ ಹಿಡಿದಿದೆ. ಆದ್ದರಿಂದಲೇ ಕೂಡಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ತಕ್ಷಣ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಮುಖಂಡರಾದ ಬಸವರಾಜ್ ದೊಡ್ಡಮನಿ, ಬಾಬುಸಾಹೇಬ್ ಪಾಂಡ್ರೆ, ವಿಠಲ ಮಾದರ, ಡಾಕ್ಟರ್ ಕಾಡೇಶ್ ಹೊಸಮನಿ ಸೇರಿದಂತೆ ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗವಹಿಸಿದರು. ಇದರ ಇತಿಹಾಸವನ್ನು ಹೇಳಬೇಕಂತಂದ್ರ ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಮಾದಿಗ ಸಮುದಾಯದ ಮೀಸಲಾತಿ ಕಡಿಮೆ ಇದೆ ಅನ್ನುವಂತ ಅಳಲು ಅಂತಂದ್ರೆ, ಈಗ 100 ಜನ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ನಾವು 100 ಜನ ಇದ್ದೀವಿ. ನಮಗೆ ಕೊಟ್ಟಿರೋದು 30 ರೊಟ್ಟಿಗಳಲ್ಲಿ ವಿಚಾರ ಏನು ಕೆಳಮಟ್ಟದ ನನ್ನ ಅಣ್ಣ ತಮ್ಮಂದಿರ ಗ್ರಾಮ ಪ್ರದೇಶದಲ್ಲಿ ಇರ್ತಕ್ಕಂತಹ ನನ್ನ ಕುಟುಂಬದ ವರ್ಗದವರು ಯಾರಿಗೂ ಕೂಡ ಯೋಜನೆಗಳನ್ನು ತಗೊಂಡ್ಬಂದು ಕೊಟ್ಟಾಗ ಆ ಯೋಜನೆಗಳಿಗೂ ಪ್ರತಿ ಮನೆಗೆ ತಲುಪ್ತಾ ಇಲ್ಲ. ನೋಡಿ, ಆದಿ ಜಮುವ ನಿಗಮದಿಂದ बोलो जय भीम।